ನಮಸ್ಕಾರ ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೆಲಸ ಕೊಡಿಸುವುದಾಗಿ ಹೇಳಿ ಕೋಟಿಗಟ್ಟಲೆ ಹಣ ವಂಚಿಸಿದ ಪ್ರಕರಣ ಆರೋಪಿ ಸಚಿತಾರಯ್ಯನನ್ನು ವಿಚಾರಣೆ ನಡೆಸುತ್ತಿದ್ದಾರೆ ಬದಿಯಡ್ಕ ಪೊಲೀಸರು. ಮೇಲ್ಪರಂ ಕಳನಾಡಿನಲ್ಲಿ ರೈಲನ್ನು ಬುಡಮೇಲು ಮಾಡಲು ಪ್ರಯತ್ನ, ಒಬ್ಬಾತನ ಬಂಧನ. ಅದ್ದೂರಿಯಾಗಿ ನಡೆದು ಬರುತ್ತಿದೆ ಕುಂಬಳೆ ಉಪಜಿಲ್ಲಾ ಮಟ್ಟದ 63ನೇ ಕೇರಳ ಶಾಲಾ ಕಲೋತ್ಸವ ಶೇಣಿ ಶ್ರೀ ಶಾರದಾಂಬಾ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ. ಆಲ್ ಕೇರಳ ರಿಟೇಲ್ ರೇಷನ್ ಡೀಲರ್ಸ್ ಅಸೋಸಿಯೇಷನ್ ಕಾಸರಗೋಡು ತಾಲೂಕು ಸಂಯುಕ್ತ ಹೋರಾಟ ಸಮಿತಿ ನೇತೃತ್ವದಲ್ಲಿ ತಾಲೂಕು ಸಪ್ಲೈ ಆಫೀಸ್ ಮುಂಭಾಗದಲ್ಲಿ ಧರಣಿ, ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು. ಸಿಪಿಐಎಂ ಕಾಸರಗೋಡು ಏರಿಯಾ ಸಮ್ಮೇಳನಕ್ಕೆ ಅಣಂಗೂರಿನಲ್ಲಿ ಅದ್ದೂರಿಯ ಚಾಲನೆ, ಪ್ರತಿನಿಧಿ ಸಮ್ಮೇಳನವನ್ನು ಉದ್ಘಾಟಿಸಿದ ಕೇಂದ್ರ ಸಮಿತಿ ಸದಸ್ಯ ಇಪಿ ಜಯರಾಜನ್. ವಾರ್ತೆಗಳು ವಿವರವಾಗಿ. ಕೆಲಸ ಕೊಡಿಸುವುದಾಗಿ ಹೇಳಿ ಕೋಟಿಗಟ್ಟಲೆ ಹಣ ವಂಚಿಸಿದ ಪ್ರಕರಣದ ಆರೋಪಿ ಸಚಿತಾರಯ್ಯನನ್ನು ಬದಿಯಡ್ಕ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಸೋಮವಾರ ಮಧ್ಯಾಹ್ನ ವಿಚಾರಣೆ ಮತ್ತು ಸಾಕ್ಷ್ಯ ಸಂಗ್ರಹಕ್ಕಾಗಿ ಸಚಿತಾರಯ್ಯನನ್ನು ಬದಿಯಡ್ಕ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಉದ್ಯೋಗ ವಂಚನೆ ಮೂಲಕ ಪಡೆದ ಹಣ ಎಲ್ಲಿ ಹೂಡಿಕೆ ಮಾಡಲಾಗಿದೆ ಎಂಬ ಪ್ರಶ್ನೆಗೆ ಪ್ರಮುಖವಾಗಿ ಪೊಲೀಸರಿಗೆ ಉತ್ತರ ಲಭಿಸಬೇಕಾಗಿದೆ. ಕೇಂದ್ರ ಸರ್ಕಾರಿ ಸಂಸ್ಥೆಗಳು ಸೇರಿದಂತೆ ಕೆಲಸದ ಭರವಸೆ ನೀಡಿ ಹಲವರಿಂದ ಕೋಟ್ಯಾಂತರ ರೂಪಾಯಿ ವಂಚಿಸಿದ ಪ್ರಕರಣದ ಆರೋಪಿ ಡಿವೈಎಫ್ಐ ಮಾಜಿ ನೇತಾರೆ ಹಾಗೂ ಶಿಕ್ಷಕಿಯಾದ ಬದಿಯಡ್ಕ ಪೊಲೀಸ್ ಠಾಣೆ ವ್ಯಾಪ್ತಿಯ ಶೇಣಿ ಬಲ್ತಕಲ್ಲು ನಿವಾಸಿ ಸಚಿತಾರಯ್ಯನನ್ನು 2 ದಿನಗಳ ಕಾಲ ವಿಚಾರಣೆ ನಡೆಸಲು ಸಾಕ್ಷ್ಯಾಧಾರ ಸಂಗ್ರಹಿಸಲು ಬದಿಯಡ್ಕ ಪೊಲೀಸರ ವಶಕ್ಕೆ ನೀಡಲಾಗಿದೆ. ಸೋಮವಾರ ಮಧ್ಯಾಹ್ನ ಸಚಿತಾರಯ್ಯನನ್ನು ಬದಿಯಡ್ಕ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 12 ಪ್ರಕರಣಗಳಾಗಿವೆ. ಬದಿಯಡ್ಕ ಠಾಣೆಯೊಂದರಲ್ಲೇ ಸಚಿತಾರಯ್ಯ ವಿರುದ್ಧ ದಾಖಲಾಗಿರುವುದು. ಎಸ್ಐ ಲಕ್ಷ್ಮೀನಾರಾಯಣನ್ ತನಿಖೆ ನಡೆಸುವ ಪ್ರಕರಣದಲ್ಲಾಗಿದೆ. ಇದೀಗ ವಶಕ್ಕೆ ಪಡೆಯಲಾಗಿರುವುದು. ತನಿಖೆಗೆ ವಿಶೇಷ ತಂಡ ರಚಿಸದ ಕಾರಣ ಪ್ರತಿ ಪ್ರಕರಣದ ತನಿಖೆಯ ಹೊಣೆಯನ್ನು ಒಬ್ಬೊಬ್ಬ ಅಧಿಕಾರಿಗೆ ನೀಡಲಾಗಿದೆ. ಮಗುವಿನೊಂದಿಗೆ ಯುವತಿಯನ್ನು ವಿಚಾರಣೆ ನಡೆಸಲಾಗುತ್ತಿದೆ. ಉದ್ಯೋಗ ವಂಚನೆ ಮೂಲಕ ಪಡೆದ ಹಣವನ್ನು ಎಲ್ಲಿ ಹೂಡಿಕೆ ಮಾಡಲಾಗಿದೆ ಎಂಬ ಪ್ರಶ್ನೆಗೆ ಪ್ರಮುಖವಾಗಿ ಪೊಲೀಸರಿಗೆ ಉತ್ತರ ಲಭಿಸಬೇಕಾಗಿದೆ. ಅಗತ್ಯವಿದ್ದರೆ ಕಸ್ಟಡಿ ಅವಧಿಯನ್ನು ವಿಸ್ತರಿಸುವಂತೆ ನ್ಯಾಯಾಲಯವನ್ನು ಕೋರಲಾಗುವುದು ಎಂದು ತನಿಖಾಧಿಕಾರಿಗಳು ಹೇಳುತ್ತಾರೆ. ಕುಂಬಳೆ, ಮಂಜೇಶ್ವರ, ಕಾಸರಗೋಡು, ಆದೂರು, ಮೇಲ್ಪರಂ, ಅಂಬಲತ್ತರ, ಉಪ್ಪಿನಂಗಡಿ ಪೊಲೀಸ್ ಠಾಣೆಗಳಲ್ಲೂ ಸಚಿತಾರಯ್ಯ ವಿರುದ್ಧ ಪ್ರಕರಣಗಳು ದಾಖಲಾಗಿವೆ. ಈ ಠಾಣೆಗಳ ಪ್ರಕರಣಗಳಲ್ಲಿಯೂ ಸಚಿತಾಳನ್ನು ಪೊಲೀಸರು ವಶಕ್ಕೆ ಪಡೆಯಲಿದ್ದಾರೆ ಎಂದು ವರದಿಯಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮೇಲ್ಪರಂ ಕಳನಾಡಿನಲ್ಲಿ ರೈಲನ್ನು ಬುಡಮೇಲು ಮಾಡಲು ಪ್ರಯತ್ನ, ಮಂಗಳವಾರ ಮುಂಜಾನೆ 1 ಗಂಟೆ ಸುಮಾರಿಗೆ ಘಟನೆ ನಡೆದಿರುವುದು. ಕಾಸರಗೋಡು ರೈಲ್ವೆ ಪೊಲೀಸ್ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಒಬ್ಬಾತನನ್ನು ಬಂಧಿಸಿದ್ದಾರೆ. ಮೇಲ್ಪರಂ ಕಳನಾಡಿನಲ್ಲಿ ರೈಲನ್ನು ಬುಡಮೇಲು ಮಾಡಲು ಪ್ರಯತ್ನ ನಡೆದಿದೆ. ಮಂಗಳವಾರ ಮುಂಜಾನೆ 1 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿರುವುದು. ಟ್ರ್ಯಾಕ್ನಲ್ಲಿ ಕಲ್ಲುಗಳನ್ನು ಇಟ್ಟು ಅಮೃತಸರ್ ಕೊಚುವೇಲಿ ಎಕ್ಸ್ಪ್ರೆಸ್ ಅನ್ನು ಬುಡಮೇಲು ಮಾಡಲು ಪ್ರಯತ್ನ ನಡೆದಿರುವುದು. ಲೋಕೋ ಪೈಲಟ್ ಮಾಹಿತಿ ನೀಡಿದ ನಂತರ ಕಾಸರಗೋಡು ರೈಲ್ವೆ ಪೊಲೀಸರು ಆರ್ಪಿಎಫ್ ಜೊತೆ ಸೇರಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಯುವಕನೊಬ್ಬನನ್ನು ಬಂಧಿಸಿದ್ದಾರೆ. ಪತ್ತನಂತಿಟ್ಟ ನಿವಾಸಿ ಅಖಿಲ್ ಜಾನ್ ಮ್ಯಾಥ್ಯೂ ಎಂಬಾತನನ್ನಾಗಿದೆ ಬಂಧಿಸಿರುವುದು. ಈತನ ಸ್ನೇಹಿತನನ್ನು ವಶಕ್ಕೆ ಪಡೆದಿದ್ದರೂ ವಿಚಾರಣೆಯ ಬಳಿಕ ಕಳುಹಿಸಲಾಯಿತು. 2 ದಿನಗಳಿಂದ ಮನೆ ಬಿಟ್ಟು ಬಂದವರನ್ನಾಗಿದೆ ವಶಕ್ಕೆ ಪಡೆದಿರುವುದು. ಅಲೆದಾಡುತ್ತಿರುವ ಮಧ್ಯೆ ಹಳಿಗಳ ಮೇಲೆ ಕಲ್ಲು ಇಟ್ಟಿರುವುದು ಎಂದು ಇವರು ಹೇಳಿಕೆ ನೀಡಿದ್ದಾರೆ. ನವೆಂಬರ್ 8ರಂದು ಬೇಕಲ್ ಪೂಜಕಾಡ್ನಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಕಲ್ಲು ಎಸೆದ ಪ್ರಕರಣದಲ್ಲಿ 17 ವಯಸ್ಸಿನ ಒಬ್ಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ. ಕಾಸರಗೋಡು ಕಾಂಜನ್ಘಾಟ್ನಲ್ಲಿ ರೈಲಿನ ಮೇಲೆ ಕಲ್ಲು ಎಸೆಯುವುದು, ಹಳಿಯಲ್ಲಿ ಕಲ್ಲು ಇರಿಸುವುದು ಸಾಮಾನ್ಯವಾಗಿದೆ. ಹಲವು ಪ್ರಕರಣಗಳಲ್ಲಿ ಮಕ್ಕಳನ್ನಾಗಿದೆ ವಶಕ್ಕೆ ಪಡೆದಿರುವುದು. ಮಕ್ಕಳು ಇದನ್ನು ಕುತೂಹಲದಿಂದ ಮಾಡುತ್ತಿದ್ದಾರೆ ಎಂದು ಮನೆಯಲ್ಲಿ ಪೋಷಕರು ಇದರ ಬಗ್ಗೆ ಮಕ್ಕಳಿಗೆ ಹೇಳಿ ಅರಿವು മൂടിಸಬೇಕು ಎಂದು തനിക്കാധികാരിയാದ ആർപിഎഫ് ഇൻസ്പെക്ടർ അക്ബർ അലി ಹೇಳಿದರು. ഇവിടുന്ന് മഞ്ചേശ്വരം വരെയുള്ള ഏരിയയിൽ റീസെന്റ് ആയിട്ട് കുറേ സ്ഥലത്ത് ട്രെയിനിൽ കല്ല് വെച്ചത് അതുമായി ബന്ധപ്പെട്ട് ലോക്കൽ പോലീസ്, GRP, RPF എന്നിവരെല്ലാം പല എഫേർട്ടുകളും എടുത്തു. പല സമയത്തും നമുക്ക് കണ്ടെത്താൻ പറ്റിയത് കുട്ടികളാണ് ചെയ്യുന്നത്. ഈ റീസെന്റ് ആയിട്ട് ഇപ്പോൾ കാസർഗോഡ് ലോക്കൽ പോലീസിലൊരു സാബട്ടേജ് കേസ് എടുത്തിട്ടുണ്ട്. അത് അന്വേഷണം നടത്തിക്കൊണ്ടിരുന്നു. ഇന്നലെ ഇത് വന്ദേ ഭാരത് എക്സ്പ്രസ് ആണ്. വന്ദേ ഭാരത് എക്സ്പ്രസ്സിൽ എല്ലാവർക്കും അറിയാം ഫുള്ള് CCTV ഇൻസ്റ്റാൾഡ് ആണ്. CCTV ഫുട്ടേജിന്റെ പറ്റിക്കൊണ്ട് അത് അന്വേഷണത്തിലൂടെ കണ്ടെത്തി ആളെ ഐഡന്റിഫൈ ചെയ്തതിലൊരു മൈനറാണ്, കുട്ടികളാണ്. അവരെ JJB മുന്നാടി ഓണറബിൾ JJB മുന്നാടി ഞങ്ങൾ പ്രൊഡ്യൂസ് ചെയ്യുന്നതായിരുന്നു. അത് കുട്ടികളായത് കാരണം അവരുടെ മാതാപിതാക്കളെ ഇൻഫോം ചെയ്തിട്ടുണ്ട്. അവർ കുട്ടികളോട് പ്രൊഡ്യൂസ് ചെയ്യും. അവർ SPR റിപ്പോർട്ട് സബ്മിറ്റ് ചെയ്യും. പിന്നെ അതേ സമയത്ത് തന്നെ ഇന്നലെ നൈറ്റ് കളനാട് വെച്ചിട്ട് 2 ട്രാക്കിലും 2 ഭാഗത്തായിട്ട് കല്ല് വെച്ചിരുന്നു. ഞങ്ങൾ ഇന്നലെ മറ്റേ കേസുമായി ബന്ധപ്പെട്ട് നടക്കുന്ന സമയത്ത് തന്നെ ഈ വിവരം കിട്ടി അവിടെ എത്തി. അപ്പോൾ കണ്ടെത്തിയപ്പോൾ അതും 2
പിള്ളേരാണ്. അവർ ഏജ്ഡാണ്. അവരൊരാളെ നമ്മൾ പിടിച്ചിട്ടുണ്ട്. അവർ കൂട്ടുകാരൻ. അവരൊരു ആങ്സൈറ്റി പ്രകാരം അത് കളനാട് റിമോട്ട് ഏരിയയാണ്, ആൾട്ട് സ്റ്റേഷനാണ്. റെയിൽവേ ഒഫീഷ്യൽസാരും ആ സമയത്ത് അവൈലബിൾ അല്ല, അങ്ങനെ വെച്ചതാണ്. അപ്പോൾ അവരത് സമ്മതിച്ചിരിക്കുന്നു. അവർക്കെതിരെ കേസ് രജിസ്റ്റർ ചെയ്തിട്ട് പോലീസ്. അതിൽ അവിടെ ക്രിമിനൽ ഇന്റർഫറൻസ് ഒന്നുമില്ല, അവർക്ക് ഒരു കോൺസ്പിറൻസി അങ്ങനെയുള്ളതൊന്നുമില്ല. എന്നാൽ കൂടെ അവർ കല്ല് വെച്ചാൽ എന്താവും ഉള്ളത്, അപ്പോൾ സൗണ്ട് വരുന്നു. അങ്ങനെയുള്ള വീട് വിട്ടിറങ്ങിയിട്ട് 3 ദിവസമായി. ചങ്ങനാശ്ശേരി പത്തനംതിട്ട സ്വദേശികളാണ്. അവരിവിടെ വന്നിട്ട് 3 ദിവസമായി. അങ്ങനെ കറങ്ങി അടക്കുന്നു. ട്രാക്കിലൂടെ നടന്ന് അവിടെ എത്തിയിട്ട് ഇങ്ങനെ വെച്ചതാണ്. ಆರ್ಪಿಎಫ್ ಇನ್ಸ್ಪೆಕ್ಟರ್ ಅಕ್ಬರ್ ಅಲಿ ಅವರಲ್ಲದೆ ಎಸ್ಐ ಕದಿರೇಶ್ ಬಾಬು, ಎಸ್ಐ ಎಪಿ ದೀಪಕ್, ಎಸ್ಎಚ್ಒ ರೆಜಿಕುಮಾರ್, ಎಸ್ಐ ಪ್ರಕಾಶನ್ ಎನ್ವಿ, ಆರ್ಪಿಎಫ್ ಎಎಸ್ಐಗಳಾದ ಶಿಜು, ವಿನೋಜ್, ಅಜಿತ್ ಕುಮಾರ್, ಸಿಪಿಒ ಶ್ರೀರಾಜ್, ಸಿಪಿಒ ರಾಕೇಶ್, ಜಿಆರ್ಪಿ ಸಿಪಿಒ ಜ್ಯೋತಿಷ್ ಎಂಬುವರು ಸೇರಿದ ವಿಶೇಷ ತಂಡವಾಗಿದೆ 2 ಘಟನೆಗಳ ಆರೋಪಿಗಳನ್ನು ಪತ್ತೆ ಮಾಡಿರುವುದು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಬಳೆ ಉಪಜಿಲ್ಲಾ ಮಟ್ಟದ 63ನೇ ಕೇರಳ ಶಾಲಾ ಕಲೋತ್ಸವ ಶ್ರೇಣಿಯ ಶ್ರೀ ಶಾರದಾಂಬಾ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ವೈವಿಧ್ಯಮಯ ಕಲಾ ಕಾರ್ಯಕ್ರಮಗಳೊಂದಿಗೆ ಜರುಗುತ್ತಿದೆ. ಕಲೋತ್ಸವ ನಾಡಿನ ಉತ್ಸವವಾಗಿ ಮಾರ್ಪಟ್ಟಿದೆ. ಕುಂಬಳೆ ಉಪಜಿಲ್ಲಾ ಮಟ್ಟದ 63ನೇ ಕೇರಳ ಶಾಲಾ ಕಲೋತ್ಸವ ಶ್ರೇಣಿ ಶ್ರೀ ಶಾರದಾಂಬಾ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ವೈವಿಧ್ಯಮಯ ಕಲಾ ಕಾರ್ಯಕ್ರಮಗಳೊಂದಿಗೆ ಜರುಗುತ್ತಿದೆ. ಸೋಮವಾರ ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಕಲೋತ್ಸವವನ್ನು ಉದ್ಘಾಟಿಸಿದರು. ಎಣ್ಮಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಕಲೋತ್ಸವ ಸಮಿತಿ ಅಧ್ಯಕ್ಷ ಸೋಮಶೇಖರ ಜೆಎಸ್ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ಉದುಮಾ ಶಾಸಕ ಸಿಎಚ್ ಕುಂಜಂಬು, ಸಿಬಿಐ ಸೀನಿಯರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಶಿವಾನಂದ ಪಿರ್ಲಾ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಮಾಜ ಸೇವಕ ಅಬ್ದುಲ್ಲಾ ಮಾದುಮೂಲೆ, ಸುಧೀರ್ ಕುಮಾರ್ ಶೆಟ್ಟಿ ಎಣ್ಮಕಜೆ, ಪುತ್ತಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಡಿ ಸುಬ್ಬಣ್ಣ ಆಳ್ವ, ಮಣಿಯಂಪಾರೆ ಸಂತ ಲಾರೆನ್ಸ್ ಚರ್ಚಿನ ಧರ್ಮಗುರು ಫಾದರ್ ನೆಲ್ಸನ್ ಡಿ ಆಲ್ಮೇಡಾ, ನವಜೀವನ ವಿಶೇಷ ಶಾಲಾ ಪ್ರಬಂಧಕ ಫಾದರ್ ಜೋಸ್ ಚೆಂಬಟ್ಟಿಕಲ್, ಕರ್ನಾಟಕ ರಾಜ್ಯ ದತ್ತಿ ಇಲಾಖೆ ಸದಸ್ಯೆ ಮಲ್ಲಿಕಾ ಪಕ್ಕಳ ಮಾತನಾಡಿದರು. ಹಲವಾರು ಮಂದಿ ಗಣ್ಯರು ಉಪಸ್ಥಿತರಿದ್ದರು. ಕುಂಬಳೆ ಉಪಜಿಲ್ಲೆಯ 93 ಶಾಲೆಗಳ ಸುಮಾರು 7,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 16 ವೇದಿಕೆಗಳಲ್ಲಿ 350ಕ್ಕೂ ಹೆಚ್ಚು ಪ್ರಕಾರಗಳಲ್ಲಿ ಪ್ರತಿಭಾ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಈ ದಿವಸಗಳಲ್ಲಿ ಸ್ಪರ್ಧಾಳುಗಳ ಹೊರತಾಗಿ ತೀರ್ಪುಗಾರರು, ಅಧ್ಯಾಪಕರು, ಸ್ವಯಂ ಸೇವಕರು ಹಾಗೂ ಊರ ಪರಬೂರ ಮಹನೀಯರು ಸೇರಿ ಸುಮಾರು 20,000 ಜನರಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಶ್ರೇಣಿ ಶಾಲೆಯಲ್ಲಿ 1998ರಿಂದ ಮೊದಲುಗೊಂಡು ಈವರೆಗೆ 4 ಬಾರಿ ಕಲೋತ್ಸವಗಳು ನಡೆದಿದ್ದು, ಈ ವರ್ಷ 5ನೇ ಬಾರಿ ಅಭೂತಪೂರ್ವ ವ್ಯವಸ್ಥೆಗಳೊಂದಿಗೆ ಕಲೋತ್ಸವ ಜರುಗುತ್ತಿದೆ. ಕಲೋತ್ಸವದ 3 ದಿನಗಳು ಊಟ, ಚಹಾ, ಪಾನೀಯ ವ್ಯವಸ್ಥೆ ಇರಲಿದ್ದು, ಮಧ್ಯಾಹ್ನ ಆಗಮಿಸುವ ಎಲ್ಲ ನಾಗರಿಕರಿಗೂ ಮುಕ್ತ ಊಟೋಪಚಾರ ಇರಲಿದೆ. ಕಲೋತ್ಸವ ಸಹಿತ ವಿವಿಧ ಬೃಹತ್ ಕಾರ್ಯಕ್ರಮಗಳಲ್ಲಿ ಅಡುಗೆ ಸಿದ್ಧಪಡಿಸುವಲ್ಲಿ ಖ್ಯಾತರಾದ ಗೋಪಾಲಕೃಷ್ಣ ಭಟ್ ಪೆರ್ಮುದೆ ಶುಚಿರುಚಿಯಾದ ಆಹಾರಗಳು ಕಲಾಸ್ವಾದಕರ ಮನ ತಣಿಸಿದೆ. ಗ್ರಾಮೀಣ ಹಚ್ಚ ಹಸಿರಿನ ಹಳ್ಳಿ ವಾತಾವರಣ ಶ್ರೇಣಿ ಶಾಲೆಯಲ್ಲಿ ಜರುಗುತ್ತಿರುವ ಕಲೋತ್ಸವ ನಾಡಿನ ಉತ್ಸವವಾಗಿ ಮಾರ್ಪಟ್ಟಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಆಲ್ ಕೇರಳ ರಿಟೇಲ್ ರೇಷನ್ ಡೀಲರ್ಸ್ ಅಸೋಸಿಯೇಷನ್ ಕಾಸರಗೋಡು ತಾಲೂಕು ಸಂಯುಕ್ತ ಹೋರಾಟ ಸಮಿತಿ ನೇತೃತ್ವದಲ್ಲಿ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ತಾಲೂಕು ಸಪ್ಲೈ ಆಫೀಸ್ ಮುಂಭಾಗದಲ್ಲಿ ಧರಣಿ ನಡೆಸಲಾಯಿತು. ಎಕೆಆರ್ಆರ್ಡಿಎ ಜಿಲ್ಲಾಧ್ಯಕ್ಷ ಶಂಕರ ಬಳ್ಳಿಗೆ ಉದ್ಘಾಟಿಸಿದರು. ಆಲ್ ಕೇರಳ ರಿಟೇಲ್ ರೇಷನ್ ಡೀಲರ್ಸ್ ಅಸೋಸಿಯೇಷನ್ ಕಾಸರಗೋಡು ತಾಲೂಕು ಸಂಯುಕ್ತ ಹೋರಾಟ ಸಮಿತಿ ನೇತೃತ್ವದಲ್ಲಿ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕಾಸರಗೋಡು ತಾಲೂಕು ಸಪ್ಲೈ ಆಫೀಸ್ ಮುಂಭಾಗದಲ್ಲಿ ಧರಣಿ ನಡೆಸಲಾಯಿತು. ಎಕೆಆರ್ಆರ್ಡಿಎ ಜಿಲ್ಲಾಧ್ಯಕ್ಷ ಶಂಕರ ಬಳ್ಳಿಗೆ ಉದ್ಘಾಟಿಸಿದರು. ಎಕೆಆರ್ಆರ್ಡಿಎ ತಾಲೂಕು ಅಧ್ಯಕ್ಷ ಸತೀಶನ್ ഇടവേളി അധ്യക്ഷത വഹിಸಿದ್ದರು. 2018 കേരള സർക്കാർ കൊണ്ടുവന്ന റേഷൻ വ്യാപാരികളുടെ വേതന പാക്കേജ് കാലോചിതമായി പരിഷ്കരിക്കണമെന്ന് ആവശ്യപ്പെട്ടുകൊണ്ട് നാളുകൾ ഇതുവരെ സമരം ചെയ്തിട്ടും അതിന് ഇതുവരെ ഒരു തീരുമാനം ആയിട്ടില്ല. അത് ഒരു പ്രധാനപ്പെട്ട ആവശ്യമായാണ് ഞങ്ങളിന്ന് സമരത്തിലിറങ്ങുന്നത്. അതോടൊപ്പം തന്നെ ഈ 2 മാസക്കാലം റേഷൻ വ്യാപാരികൾ ചെയ്ത ജോലിക്ക് ഇതുവരെ വേതനം ലഭിച്ചിട്ടില്ല. ഓണക്കാലത്ത് സർക്കാർ അനുവദിച്ച 1000 രൂപ ഉത്സവ ഭത്ത നാളിതുവരെ നൽകിയിട്ടില്ല. അതുപോലെ തന്നെ KTPDS ആക്ട് പ്രകാരം റേഷൻ വ്യാപാരികൾക്ക് ഇന്ന് ഒരു വീട്ടിലൊരു മരണം സംഭവിച്ചാൽ പോലും ലീവ് എടുക്കാൻ പറ്റാത്ത ഒരവസ്ഥയിലാണ് ഇന്നത്തെ KTPDS ആക്ട്. അത് മാറണം, അത് പുനഃപരിശോധിക്കണമെന്നും ഞങ്ങളുടെ ഈ സമരത്തിൻ്റെ ഒരു മുഖ്യ ആവശ്യമാണ്. അതോടൊപ്പം തന്നെ ക്ഷേമനിധി, തുച്ഛമായ പെൻഷൻ ലഭിക്കുന്ന ഒരു സമൂഹത്തിലെ ഒരു തൊഴിലാളികളാണ് റേഷൻ വ്യാപാരി തൊഴിലാളികൾ. ആ റേഷൻ വ്യാപാരികൾക്കും അതുപോലെ തന്നെ റേഷൻ സെയിൽസ്മാൻമാർക്കും വേതനം അനുവദിക്കണമെന്ന് കൂടി ഞങ്ങൾ ആവശ്യപ്പെടുകയാണ്. ಹೋರಾಟ ಸಮಿತಿ ಜಿಲ್ಲಾ ಚೇರ್ಮನ್ ಬಾಲಕೃಷ್ಣ ಬಳ್ಳಾಲ್ ಮುಖ್ಯ ಭಾಷಣ ಮಾಡಿದರು. ಟಿ ವಿಜಯ ನಾಯರ್, ಪ್ರದೀಪ್ ಕುಮಾರ್, ವಸಂತ ಶೆಣೈ, ಸುಧಾಮ ಗೋಶಾಡ, ಇಕೆ ಅಬ್ದುಲ್ಲಾ, ನಾರಾಯಣ ಕೋಳಿಯಡ್ಕ, ಶೋಭನಾ ವಿಜಯನ್ ಮುಂತಾದವರು ಮಾತನಾಡಿದರು. ಪಿ ಅಬ್ದುಲ್ ಗಫೂರ್ ಸ್ವಾಗತಿಸಿ ಪಿ ಲೋಹಿತಾಕ್ಷನ್ ಧನ್ಯವಾದವಿತ್ತರು.
ನ್ಯೂಸ್ ಬ್ಯೂರೋ ಕಾಸರಗೋಡು. ಸಿಪಿಐಎಂ ಕಾಸರಗೋಡು ಏರಿಯಾ ಸಮ್ಮೇಳನಕ್ಕೆ ಅಣಂಗೂರಿನಲ್ಲಿ ಅದ್ದೂರಿಯ ಚಾಲನೆ ದೊರಕಿತು. ಪ್ರತಿನಿಧಿ ಸಮ್ಮೇಳನವನ್ನು ಕೇಂದ್ರ ಸಮಿತಿ ಸದಸ್ಯ ಇಪಿ ಜಯರಾಜನ್ ಉದ್ಘಾಟಿಸಿದರು. ಅಣಂಗೂರಿನ ಪಿ ರಾಘವನ್ ನಗರಿಯಲ್ಲಿ ಪಕ್ಷದ ಹಿರಿಯ ಏರಿಯಾ ಸಮಿತಿ ಸದಸ್ಯ ಎ ಗೋಪಾಲನ್ ಧ್ವಜಾರೋಹಣ ಗೈಯುವುದರೊಂದಿಗೆ ಸಮ್ಮೇಳನಕ್ಕೆ ಚಾಲನೆ ದೊರಕಿತು. ಕೇಂದ್ರ ಸಮಿತಿ ಸದಸ್ಯ ಇಪಿ ಜಯರಾಜನ್ ಉದ್ಘಾಟನೆಯನ್ನು ನೆರವೇರಿಸಿದರು. ಜಿಲ್ಲಾ ಸಮಿತಿ ಸದಸ್ಯ ಟಿಎಂಎ ಕರೀಂ ಅಧ್ಯಕ್ಷತೆ ವಹಿಸಿದ್ದರು. ಸಿವಿ ಕೃಷ್ಣನ್ ಹುತಾತ್ಮ ನಿರ್ಣಯ, ಪಿವಿ ಕುಂಜಂಬು ಸಂತಾಪ ಸೂಚಕ ನಿರ್ಣಯ ಮಂಡಿಸಿದರು. ಸಿ ಶಾಂತಕುಮಾರಿ, ಕೆ ಜಯಚಂದ್ರನ್ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. ಏರಿಯಾ ಕಾರ್ಯದರ್ಶಿ ಕೆ ಮೊಹಮ್ಮದ್ ಹನೀಫ್ ಕಾರ್ಯಚಟುವಟಿಕೆಗಳ ವರದಿ ಮಂಡಿಸಿದರು. ರಾಜ್ಯ ಸಮಿತಿ ಸದಸ್ಯ ಸಿಎಚ್ ಕುಂಜಂಬು, ಜಿಲ್ಲಾ ಕಾರ್ಯದರ್ಶಿ ಎಂವಿ ಬಾಲಕೃಷ್ಣನ್ ಮಾಸ್ಟರ್, ಪಿ ಕರುಣಾಕರನ್, ಜಿಲ್ಲಾ ಸೆಕ್ರೆಟರಿಯೇಟ್ ಸದಸ್ಯರಾದ ಎಂ ಸುಮತಿ, ವಿವಿ ರಮೇಶನ್, ಸಾಬು ಅಬ್ರಾಹಂ, ಜಿಲ್ಲಾ ಸಮಿತಿ ಸದಸ್ಯ ಪಿ ಅಪ್ಪುಕುಟ್ಟನ್ ಎಂಬಿವರು ಭಾಗವಹಿಸಿದ್ದರು. ಸಂಘಟನಾ ಸಮಿತಿ ಚೇರ್ಮನ್ ಟಿ.ಕೆ. ರಾಜನ್ ಸ್ವಾಗತಿಸಿದರು. 9 ಲೋಕಲ್ ಗೌರ್ಮೆಂಟ್ ಕಾಲೇಜುಗಳು, ಇ.ಕೆ. ನಾಯನಾರ್ ಹಾಸ್ಪಿಟಲ್ ಎಂಬಿ 2 ಬ್ರಾಂಚ್ಗಳಿಂದ ಆಯ್ಕೆ ಮಾಡಲಾದ 104 ಪ್ರತಿನಿಧಿಗಳು, 18 ಏರಿಯಾ ಸಮಿತಿ ಸದಸ್ಯರು ಸೇರಿದಂತೆ 122 ಮಂದಿ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಕೂಡ್ಲುವಿನ ಸುರೇಂದ್ರ ನಗರಿಯಿಂದ ಸಮ್ಮೇಳನಕ್ಕಾಗಿರುವ ಧ್ವಜಸ್ತಂಭ ತಂದಿರುವುದು. ಸಮ್ಮೇಳನದ ಸಮಾರೋಪದ ಅಂಗವಾಗಿ ಬುಧವಾರ ಸಾರ್ವಜನಿಕ ಮೆರವಣಿಗೆ, ರೆಡ್ ವಾಲಂಟಿಯರ್ ಮಾರ್ಚ್ ನಡೆಯಲಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೇರಳ ಗವರ್ನಮೆಂಟ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ ನಡೆಯಿತು. ಚೆಂಗಳ ಎಂಎಚ್ ಹಾಲ್ನಲ್ಲಿ ನಡೆದ ಸಮ್ಮೇಳನವನ್ನು ಶಾಸಕ ಎನ್.ಎನ್. ನೆಲ್ಲಿಕುನ್ ಉದ್ಘಾಟಿಸಿದರು. ಕೇರಳ ಗವರ್ಮೆಂಟ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ ചെങ്കള ಎಂಎಎಚ್ ಹಾಲ್ನಲ್ಲಿ ನಡೆಯಿತು. ಶಾಸಕ ಎನ್.ಎನ್. ನೆಲ್ಲಿಕುನ್ ಉದ್ಘಾಟಿಸಿದರು. നമ്മുടെ ഡിപ്പാർട്ട്മെന്റ് 2 കോടി രൂപയാണ് ഈ കാസർഗോഡ് കാഞ്ഞങ്ങാട് KSTP റോഡിന്റെ അറ്റകുറ്റപ്പണിക്ക് സർക്കാരിനോട് ആവശ്യപ്പെട്ടു. ഒരു നയാ പൈസ പോലും കൊടുത്തില്ല. അവസാനം ഈ പത്ര കട്ടിങ്ങുകളൊക്കെ ഗവൺമെന്റിന്റെ ശ്രദ്ധയിൽപ്പെടുത്തിയപ്പോൾ മന്ത്രിയെ നേരിട്ട് ഏൽപ്പിച്ചപ്പോൾ 25 ലക്ഷം രൂപയാണ് ഈ ഒരു അറ്റകുറ്റപ്പണിക്ക് ഗവൺമെന്റ് നീക്കിവെച്ചത്. അപ്പോൾ അത് പണി ചെയ്യാൻ തുടങ്ങിയപ്പോൾ എന്തിനാ ഇവിടെ പണി ചെയ്യുന്നു എന്നുള്ള ചോദ്യം, പണി ചെയ്തില്ലെങ്കിൽ എന്തിന് ചെയ്തില്ല എന്നുള്ള ചോദ്യം. നമ്മുടെ സംസ്ഥാനത്ത് 231 IAS വേണ്ടിടത്ത് വെറും 126 IAS ഇപ്പോൾ ഉള്ളത് നമ്മുടെ സംസ്ഥാനത്ത്. അപ്പോൾ ആ ഒരു സ്ഥിതിയാണ് നമ്മുടെ സംസ്ഥാനത്തുള്ളത്. കാര്യങ്ങൾ നീങ്ങുന്നില്ല. ಉಪಾಧ್ಯಕ್ಷ ಗೋಪಿನಾಥನ್ ಅಧ್ಯಕ್ಷತೆ ವಹಿಸಿದ್ದರು. ಶಾಸಕ ಸಿಎಚ್ ಕುಂಜಂಬು ಮುಖ್ಯ ಅತಿಥಿಗಳಾಗಿದ್ದರು. നികുതി പിരിവിലൂടെയുള്ള GST വന്നതോടുകൂടി നികുതി പിരിവിലൂടെയുള്ള വരുമാനം അതിൻ്റെ മുഖ്യ പങ്കാളിത്തം കേന്ദ്രത്തിലായതുകൊണ്ട് നികുതി വരുമാനം സംസ്ഥാന ഗവൺമെൻറ്റിൻ്റെ കയ്യിൽ നിന്നും പിന്നെ ഏത് പണമാണ് ആശ്രയിക്കുന്നത് ഗ്രാൻഡില്ല, നികുതി വിഹിതത്തിൻ്റെ ഷെയർ ലഭിക്കുന്നില്ല. അങ്ങനെ വരുമ്പോൾ സ്വാഭാവികമായി പിന്നെ കടം വാങ്ങാനും അനുവദിക്കുന്നില്ല. ഇതിൽ ഒരു തരത്തിലും മുന്നോട്ട് പോകാൻ പറ്റാൻ സാധിക്കും. ಕೆಜಿಸಿಎ ರಾಜ್ಯ ಸಮಿತಿ ಅಧ್ಯಕ್ಷ ವರ್ಗೀಸ್ ಕೆಂದಂಪಳ್ಳಿ ಹಾಗೂ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಾನವಾಸ್ ಪಾದೂರು ಮುಖ್ಯ ಭಾಷಣ ಮಾಡಿದರು. ಟಿಎ ಅಬ್ದುಲ್ ರೆಹಮಾನ್ ಹಾಜಿ, ವಿ ಹರಿದಾಸ್, ರಾಜನ್ ಕಣ್ಣೂರು, ಮೊಯ್ದೀನ್ ಚಪ್ಪಾಡಿ, ಎಂಟಿ ಮೊಹಮ್ಮದ್ ಕುಂಜಿ ಹಾಜಿ, ಗೋಪಿನಾಥನ್ ನಾಯರ್, ಇ ಅಬುಬಕರ್ ಮುಂತಾದವರು ಮಾತನಾಡಿದರು. ಕೆಜಿಸಿಎ ಜಿಲ್ಲಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮಾರ್ಕ್ ಮೊಹಮ್ಮದ್ ಕುಂಜಿ ಸ್ವಾಗತಿಸಿ ಸಂಘಟನಾ ಕಾರ್ಯದರ್ಶಿ ಸುನೈಫ್ ಎಂಎಎಚ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ನಗರಸಭೆಯ ಶಿಕ್ಷಣ ಕ್ರೀಡಾ ಪ್ರೋತ್ಸಾಹ ಯೋಜನೆಯಾದ ಸಕ್ಸಸ್ ಫಿಯೆಸ್ಟಾದ ಭಾಗವಾಗಿ ಯುಪಿ ವಿಭಾಗದ ವಿದ್ಯಾರ್ಥಿಗಳಿಗಿರುವ ಫುಟ್ಬಾಲ್ ಚಾಂಪಿಯನ್ಶಿಪ್ ನಡೆಯಿತು. ಕಾಸರಗೋಡು ನಗರಸಭೆ ಚೇರ್ಮನ್ ಅಬ್ಬಾಸ್ ಬೇಗಂ ಉದ್ಘಾಟಿಸಿದರು. ಕಾಸರಗೋಡು ನಗರಸಭೆಯ ಶಿಕ್ಷಣ ಕ್ರೀಡಾ ಪ್ರೋತ್ಸಾಹ ಯೋಜನೆಯಾದ ಸಕ್ಸಸ್ ಫಿಯೆಸ್ಟಾದ ಭಾಗವಾಗಿ ಯುಪಿ ವಿಭಾಗ ವಿದ್ಯಾರ್ಥಿಗಳಿಗಿರುವ ಫುಟ್ಬಾಲ್ ಚಾಂಪಿಯನ್ಶಿಪ್ ನಡೆಯಿತು. ಕಾಸರಗೋಡು ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ ಕಿಕ್ ಆಫ್ ಮಾಡುವ ಮೂಲಕ ಫುಟ್ಬಾಲ್ ಸ್ಪರ್ಧೆಯನ್ನು ಉದ್ಘಾಟಿಸಿದರು. ಮಕ್ಕಳ ಕ್ರೀಡಾ ಸಾಮರ್ಥ್ಯವನ್ನು ಹೆಚ್ಚಿಸುವುದಕ್ಕಾಗಿ ಸ್ಪರ್ಧೆಯನ್ನು ಆಯೋಜಿಸಿರುವುದು ಎಂದು ಅಬ್ಬಾಸ್ ಬೇಗಂ ಹೇಳಿದರು. നമ്മുടെ വിദ്യാർത്ഥികൾ
ഇപ്പോൾ ഇവിടെ മയക്കുമരുന്നിൻ്റെയും അതുപോലെ തന്നെ മറ്റുള്ള ലഹരികളിലെയും പിന്നിലേക്ക് പോകുമ്പോൾ അതിൽ നിന്ന് എങ്ങനെയാണ് നമ്മുടെ കുട്ടികളെ രക്ഷപ്പെടുത്തുക എന്ന ഉദ്ദേശത്തോടു കൂടി ഞങ്ങൾ കാസർഗോഡ് നഗരസഭ അത് ചർച്ച ചെയ്യുകയും ആ ചർച്ച ചെയ്തതിൻ്റെ അടിസ്ഥാനത്തിൽ നമുക്ക് സ്പോർട്സുമായി കുട്ടികളെ ഉത്തേജിപ്പിക്കുന്നതിന് വേണ്ടിയുള്ള ഒരു നടപടികൾ സ്വീകരിക്കണമെന്ന് ആഗ്രഹത്തോടു കൂടി തന്നെയാണ് കാസർഗോഡ് നഗരസഭ ആദ്യമായി ഫുട്ബോൾ രംഗത്ത് കുട്ടികളെ പ്രോത്സാഹിപ്പിക്കുന്ന രീതിയിൽ ആ ഫുട്ബോളിൻ്റെ സ്പോർട്സിൻ്റെ ലഹരികൾ നമ്മുടെ കുട്ടികളുടെ തലയിൽ കൊടുക്കുക എന്ന ഉദ്ദേശത്തോടു കൂടി തന്നെയാണ് കാസർഗോഡ് നഗരസഭ ഇങ്ങനെയൊരു ചാമ്പ്യൻഷിപ്പുമായി ബന്ധപ്പെട്ട് മുന്നോട്ട് വന്നിരിക്കുന്നത്. അപ്പോൾ കുട്ടികളെ നല്ല കുട്ടികളായി വളർത്തുന്നതിന് വേണ്ടി അതുപോലെ തന്നെ കാസർഗോഡിനും അതുപോലെ തന്നെ നമ്മുടെ കേരള സംസ്ഥാനത്തിനും നമ്മുടെ രാജ്യത്തിനും തന്നെ നല്ല രീതിയിലുള്ള ഫുട്ബോൾ താരങ്ങളെ സൃഷ്ടിച്ചു കൊടുക്കുന്നതിന് വേണ്ടിയുള്ള ഒരു പ്രവർത്തനം കൂടിയാണ് കാസർഗോഡ് നഗരസഭ ഇവിടെ നടത്താൻ ഉദ്ദേശിക്കുന്നത്. ನಗರಸಭಾ ಅಭಿವೃದ್ಧಿ ಸ್ಥಾಯಿ ಸಮಿತಿ ಚೇರ್ಮನ್ ಜಾಹಿರ್ ಆಸಿಫ್ ಅಧ್ಯಕ್ಷತೆ ವಹಿಸಿದ್ದರು. ಸ್ಥಾಯಿ ಸಮಿತಿ ಚೇರ್ಮನ್ ಖಾಲಿದ್ ಪಚಿಕಾಡ್, ಜಿಯಾನಾ ಹನೀಫ್, ಕೆ ರಜನಿ, ಕೆ ಸುಲು ಫೈಜಲ್, ಕೋಆರ್ಡಿನೇಟರ್ ಹಾಗೂ ಕೌನ್ಸಿಲರ್ಗಳಾದ ಹಾಮಿದ್ ಚಕ್ರ, ಅಬ್ದುಲ್ ರೆಹಮಾನ್ ಚಕ್ರ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿದ್ದರು. ಚಾಂಪಿಯನ್ಶಿಪ್ ಮೂಲಕ ಉತ್ತಮ ಕ್ರೀಡಾಳುಗಳನ್ನು ಹುಡುಕಿ ನಗರಸಭೆ ಮಟ್ಟದಲ್ಲಿ ತಂಡವನ್ನು ರಚಿಸುವುದು ನಗರಸಭೆಯ ಉದ್ದೇಶವಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಂಜತೂರು ಪದವು ತಚ್ಚಾಣಿ ರಸ್ತೆಗಾಗಿ 420 ಚದರ ಮೀಟರ್ ಮರುಡಾಮರೀಕರಣಗೊಳಿಸಲಾದ ರಸ್ತೆ ಕೇವಲ 1 ತಿಂಗಳಿನೊಳಗೆ ಮೊದಲ ಮಳೆಗೆ ಕುಸಿದಿದೆ. ರಸ್ತೆಯಲ್ಲಿ ಬೃಹತಾಕಾರದ ಗುಂಡಿಗಳು ಪ್ರತ್ಯಕ್ಷಗೊಂಡಿದ್ದು ಜನರು ತೊಂದರೆ ಅನುಭವಿಸುವಂತಾಗಿದೆ. ಪಂಚಾಯತ್ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 4ನೇ ವಾರ್ಡ್ನಲ್ಲಿರುವ ಕುಂಜತೂರು ಪದವು ತಚ್ಚಾಣಿ ರಸ್ತೆಗಾಗಿ 3 ಲಕ್ಷ ರೂಪಾಯಿ ಫಂಡ್ನಲ್ಲಿ 420 ಚದರ ಮೀಟರ್ ಮರುಡಾಮರೀಕರಣಗೊಳಿಸಲಾದ ರಸ್ತೆ ಕೇವಲ 1 ತಿಂಗಳಿನೊಳಗೆ ಮೊದಲ ಮಳೆಗೆ ಕುಸಿದಿದೆ. ಇದೀಗ ಈ ರಸ್ತೆಯಲ್ಲಿ ಬೃಹತಾಕಾರದ ಗುಂಡಿಗಳು ಪ್ರತ್ಯಕ್ಷಗೊಂಡಿದೆ. ಈ ರಸ್ತೆ ಕಾಮಗಾರಿ ಗುತ್ತಿಗೆದಾರನ ಕಳಪೆ ಕಾಮಗಾರಿಗೆ ಸಾಕ್ಷಿಯಾಗಿದ್ದು ಪಂಚಾಯತ್ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಮೊದಲ ಮಳೆಯಲ್ಲೇ ರಸ್ತೆಯ ಗುಣಾತ್ಮಕತೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಈ ಬಗ್ಗೆ ಸ್ಥಳೀಯರು ಕೂಡಲೇ ಪಂಚಾಯತ್ ಅಧಿಕಾರಿಗಳಿಗೆ ದೂರು ನೀಡಿದ್ದರೂ ಯಾರೂ ಇತ್ತ ಕಡೆ ತಿರುಗಿಯೂ ನೋಡಿಲ್ಲ ಎನ್ನಲಾಗಿದೆ. ಗುತ್ತಿಗೆದಾರನಿಗೆ ಹಣ ಮಂಜೂರು ಮಾಡಿಲ್ಲ ಎಂದು ಹೇಳುತ್ತಿರುವ ಅಧಿಕಾರಿಗಳು ಗುತ್ತಿಗೆದಾರನೊಂದಿಗೆ ರಹಸ್ಯ ಒಪ್ಪಂದ ನಡೆಸಿ ಕಾಮಗಾರಿ ಪೂರ್ಣಗೊಂಡ ಮಾಹಿತಿಯನ್ನು 2024 ಮಾರ್ಚ್ 30ರೊಳಗೆ ಪಂಚಾಯತ್ ಎಂಬುಕ್ನಲ್ಲಿ ಎಂಟ್ರಿ ಮಾಡಿಸಿರುವುದಾಗಿ ಸ್ಥಳೀಯರು ಹೇಳುತ್ತಿದ್ದಾರೆ. ಕಾಮಗಾರಿ ಮುಗಿದು 1 ತಿಂಗಳಿನೊಳಗೆ ಸುರಿದ ಮಳೆಯ ತೀವ್ರತೆಯನ್ನು ಸಹಿಸಲಾಗದ ರಸ್ತೆ ಇದೀಗ ಸಂಪೂರ್ಣ ಹದಗೆಟ್ಟಿದ್ದು, ಈ ಬಗ್ಗೆ ಸ್ಥಳೀಯ ವಾರ್ಡ್ ಸದಸ್ಯ ಕೂಡ ಧ್ವನಿ ಎತ್ತದೇ ಇರುವುದು ಹಲವು ಶಂಕೆಗಳಿಗೆ ಎಡೆ ಮಾಡಿಕೊಟ್ಟಿದೆ. മാർച്ച് 1 റോഡ് ജൂൺ 1 തന്നെ ഈ റോഡ് ഇങ്ങനെ ആക്കി പോയി. ഇതിനെ പറ്റിയിട്ട് പഞ്ചായത്തിൽ പരാതി നൽകി. ഇതുവരെ ഏതൊരു ഇതും എന്നത് അവർ ബില്ല് പാസ്സായിട്ടില്ല ചെയ്തിന് ആയെങ്കിലും അതിന് പിന്നെ ഞങ്ങൾ ശരിയാക്കി തരുന്ന പറഞ്ഞു. ഇതുവരെ ശരിയാക്കി തന്നില്ല. 1 കൊല്ലത്തെ ಗ್ಯಾರಂಟಿ ಉണ്ടെന്ന് പറഞ്ഞു. ಇದುವರೆ ಸರಿಯಾಗಿ ತಿಂದು ನೋಕಿ. ಪ್ರತಿದಿನ ಪ್ರಯಾಣಿಕರು ಹಾಗೂ ವಾಹನ ಚಾಲಕರು ಈ ರಸ್ತೆಯಿಂದ ಹಾದು ಹೋಗುವುದರಿಂದ ಈ ದುಸ್ಥಿತಿಯಿಂದ ಅವಘಡಗಳ ಸಂಭವ ಕೂಡ ಹೆಚ್ಚಾಗಿದ್ದು, ಸಂಬಂಧಪಟ್ಟವರು ಕೂಡಲೇ ಇತ್ತ ಕಡೆ ಗಮನ ಹರಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. 55ನೇ ವಾರ್ಷಿಕ ಸನ್ನದಾನ ಸಮ್ಮೇಳನದ ಅಂಗವಾಗಿ ಮೀಡಿಯಾ ಸಂಗಮ ಆಯೋಜಿಸಲಾಯಿತು. ಪ್ರೆಸ್ ಕ್ಲಬ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕ ಎನ್ ನೆಲ್ಲಿಕುನ್ ಉದ್ಘಾಟಿಸಿದರು. 55ನೇ ವರ್ಷದ ಸನ್ನದಾನ ಸಮ್ಮೇಳನದ ಅಂಗವಾಗಿ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಮೀಡಿಯಾ ಸಂಗಮವನ್ನು ಶಾಸಕ ಎನ್ ನೆಲ್ಲಿಕುನ್ ಉದ್ಘಾಟಿಸಿದರು. മനുഷ്യനെ സ്നേഹിക്കുക എന്നത് അല്ലാതെ ഒരു പ്രത്യേക വിഭാഗത്തിൽപ്പെട്ട ആളുകളെ മാത്രം സ്നേഹിക്കുവാനും അവരെ സഹായിക്കുവാനും അല്ല, അവരെ ആദരിക്കുവാനും അല്ല ഒരു മതവും നമ്മളെ പഠിപ്പിക്കുന്നത്. എല്ലാ മതവിശ്വാസികളെയും സ്നേഹിക്കുക, ആദരിക്കുക എന്ന്. അപ്പോൾ സമന്വയ വിദ്യാഭ്യാസമാണ് നമുക്ക് ഇന്നത്തെ സാഹചര്യത്തിൽ ഏറ്റവും ആവശ്യം. നമ്മുടെ സൗഹാർദ്ദത്തിനും കേരളത്തിന് പേര് പ്രശസ്തിയൊക്കെ ആർജിക്കാൻ സാധിച്ചത് നമ്മൾ ഇതുവരെ കാത്തു സൂക്ഷിച്ച ആ മതേതരത്വമാണ്. അപ്പോൾ അതിനൊക്കെ ഇപ്പോൾ പുറകിലേൽക്കുന്ന ചില സംഭവങ്ങൾ ഉണ്ടാകുന്നുണ്ടോ എന്ന ആശങ്കപ്പെടുന്ന ഒരു സാഹചര്യത്തിലാണ് നമ്മൾ ജീവിക്കുന്നത്. ആ സാഹചര്യത്തിൽ സമന്വയ വിദ്യാഭ്യാസത്തിന് വളരെയധികം പ്രസക്തിയുണ്ട്. അതാണ് സഹദിയ ഉയർത്തിപ്പിടിക്കുന്നത്. ಪ್ರೆಸ್ ಕ್ಲಬ್ ಉಪಾಧ್ಯಕ್ಷ ಅಬ್ದುಲ್ಲಾ ಕುഞ്ഞി ಉದುಮ ಅಧ್ಯಕ್ಷತೆ ವಹಿಸಿದ್ದರು. ಎಸ್ಎಂಎ ರಾಜ್ಯ ಕಾರ್ಯದರ್ಶಿ ಸುಲೈಮಾನ್ ಕರಿವೆಳ್ಳೂರ್, ಮೊಹಮ್ಮದ್ ಅಲಿ ಸಕಾಫಿ ತ್ರಿಕರಿಪುರ ವಿಷಯ ಮಂಡಿಸಿದರು. ಪ್ರೆಸ್ ಕ್ಲಬ್ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ನಾರಾಯಣನ್, ಪಳ್ಳಂಗೋಡ್ ಅಬ್ದುಲ್ ಖಾದರ್ ಮದನಿ, ಕೊಲ್ಲಂಬಾಡಿ ಅಬ್ದುಲ್ ಖಾದರ್ ಸಹದಿ, ಸಲಾಂದೇಳಿ ಜಾಫರ್ ಸಾದಿಕ್ ತಂಗಳ್ ಎಂಬಿವರು ಮಾತನಾಡಿದರು. ಮಾಧ್ಯಮ ಸಂಚಾಲಕ ಸಿಎಲ್ ಹಮೀದ್ ಚೆಮ್ಮನಾಡ್ ಸ್ವಾಗತಿಸಿ ನ್ಯಾಷನಲ್ ಅಬ್ದುಲ್ಲಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಶ್ರೀರಾಮನಾಥ ಸಾಂಸ್ಕೃತಿಕ ಭವನ ಸಮಿತಿ ರಿಜಿಸ್ಟರ್ ರಾಮನಗರ ಕೋಟೆಕಣಿ ಇವರ ವತಿಯಿಂದ ಕನಕದಾಸ ಜಯಂತಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ನಗರ ಘಟಕದ ನೇತೃತ್ವದಲ್ಲಿ ಧರ್ಮ ರಕ್ಷಾ ನಿಧಿಯ ಉದ್ಘಾಟನೆಯೂ ನಡೆಯಿತು. ಶ್ರೀರಾಮನಾಥ ಸಾಂಸ್ಕೃತಿಕ ಭವನ ಸಮಿತಿ ರಿಜಿಸ್ಟರ್ ರಾಮನಗರ ಕೋಟೆಕಣಿ ಇವರ ವತಿಯಿಂದ ಶ್ರೀರಾಮನಾಥ ಸಾಂಸ್ಕೃತಿಕ ಭವನದಲ್ಲಿ ಕನಕದಾಸ ಜಯಂತಿಯನ್ನು ಆಚರಿಸಲಾಯಿತು. ಹಿರಿಯ ಭಜನಾ ಸಂಕೀರ್ತನಕಾರರಾದ ಮೋಹನ್ ಆಚಾರ್ಯ ಪುಲ್ಕೂರು ಉದ್ಘಾಟಿಸಿದರು. ನಿವೃತ್ತ ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ಕಮಲಾಕ್ಷ ಕೆ ಮುಖ್ಯ ಅತಿಥಿಯಾಗಿದ್ದರು. ರೋಹಿತ್ ಮಧೂರು, ಚಂದ್ರಕಲಾ ಆಚಾರ್ಯ ಉಳಿಯತಡ್ಕ, ಗುರುಪ್ರಸಾದ್ ಕೋಟೆಕಣಿ, ದಿವಾಕರ ಅಶೋಕ್ ನಗರ್ ಮುಂತಾದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ನಗರ ಘಟಕದ ನೇತೃತ್ವದಲ್ಲಿ ಧರ್ಮ ರಕ್ಷಾ ನಿಧಿಯ ಉದ್ಘಾಟನೆಯೂ ನಡೆಯಿತು. ವಿಶ್ವ ಹಿಂದೂ ಪರಿಷತ್ ಕೇರಳ ರಾಜ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ವಿಆರ್ ರಾಜಶೇಖರನ್ ಜಿ ಉದ್ಘಾಟನೆಯನ್ನು ನೆರವೇರಿಸಿದರು. ಕಣ್ಣೂರು ವಿಭಾಗ ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರನ್ ಜಿ, ಸತ್ಸಂಗ್ ಸಹ ಸಂಯೋಜಕ ಸಂಗಪ್ಪ ಭಂಡಾರಿ, ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ಜಿಲ್ಲಾ ಸಮಿತಿಯ ಜೊತೆ ಕಾರ್ಯದರ್ಶಿ ಗಣೇಶ್ ಮಾವಿನಘಟ್ಟ, ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ನಗರ ಸಮಿತಿಯ ಅಧ್ಯಕ್ಷ ಗುರುಪ್ರಸಾದ್ ಕೋಟೆಕಣಿ ಮುಂತಾದವರು ಮಾತನಾಡಿದರು. ಶಶಿಧರ ಕೂಡ್ಲು, ಕಾಸರಗೋಡು ಜಿಲ್ಲಾ ಧರ್ಮ ಪ್ರಸಾರ ಪ್ರಮುಖ ವಾಮನ ಆಚಾರ್ಯ ಉಪಸ್ಥಿತರಿದ್ದರು. ಎಲ್ಲ ಪ್ರಖಂಡ ಖಂಡ ಸ್ಥಾನೀಯ ಸಮಿತಿಗಳ ಕಾರ್ಯಕರ್ತರು ಧರ್ಮ ರಕ್ಷಾ ನಿಧಿಗೆ ದೇಣಿಗೆ ನೀಡಿದರು. ಕಾವ್ಯಕುಶಲ ಸ್ವಾಗತಿಸಿ ಸಂದೇಶ್ ಧನ್ಯವಾದವಿತ್ತರು. ದೀಪ್ತಿ ಮೇಘರಾಜ್, ತ್ರಿಷಾ ಜಿಕೆ ನಿರೂಪಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಲಸ ಕೊಡಿಸುವುದಾಗಿ ಹೇಳಿ ಕೋಟಿಗಟ್ಟಲೆ ಹಣ ವಂಚಿಸಿದ ಪ್ರಕರಣ, ಆರೋಪಿ ಸಚಿತಾರಯ್ಯನನ್ನು ವಿಚಾರಣೆ ನಡೆಸುತ್ತಿದ್ದಾರೆ ಬದಿಯಡ್ಕ ಪೊಲೀಸರು. ಮೇಲ್ಪರಂ ಕಳನಾಡಿನಲ್ಲಿ ರೈಲನ್ನು ಬುಡಮೇಲು ಮಾಡಲು ಪ್ರಯತ್ನ, ಒಬ್ಬಾತನ ಬಂಧನ. ಅದ್ದೂರಿಯಾಗಿ ನಡೆದು ಬರುತ್ತಿದೆ ಕುಂಬಳೆ ಉಪಜಿಲ್ಲಾ ಮಟ್ಟದ 63ನೇ ಕೇರಳ ಶಾಲಾ ಕಲೋತ್ಸವ, ಶ್ರೇಣಿ ಶ್ರೀ ಶಾರದಾಂಬಾ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ. ಆಲ್ ಕೇರಳ ರಿಟೇಲ್ ರೇಷನ್ ಡೀಲರ್ಸ್ ಅಸೋಸಿಯೇಷನ್ ಕಾಸರಗೋಡು ತಾಲೂಕು ಸಂಯುಕ್ತ ಹೋರಾಟ ಸಮಿತಿ ನೇತೃತ್ವದಲ್ಲಿ ತಾಲೂಕು ಸಪ್ಲೈ ಆಫೀಸ್ ಮುಂಭಾಗದಲ್ಲಿ ಧರಣಿ, ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು. ಸಿಪಿಐಎಂ ಕಾಸರಗೋಡು ಏರಿಯಾ ಸಮ್ಮೇಳನಕ್ಕೆ ಅಣಂಗೂರಿನಲ್ಲಿ ಅದ್ದೂರಿಯ ಚಾಲನೆ, ಪ್ರತಿನಿಧಿ ಸಮ್ಮೇಳನವನ್ನು ಉದ್ಘಾಟಿಸಿದ ಕೇಂದ್ರ ಸಮಿತಿ ಸದಸ್ಯ ಇಪಿ ಜಯರಾಜನ್. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.